ಸಾಮಾನ್ಯ ಜನರಿಗೆ ಆಧ್ಯಾತ್ಮದಲ್ಲಿ ಎಂಟರ್ ಆಗೋದಕ್ಕೆ ಸಾಧ್ಯನಾ ಅಂತ. ಇವತ್ತಿನ ಸಂಚಿಕೆಯಲ್ಲಿ ಏನು ನೋಡೋಣ ಅಂದರೆ, ನಮ್ಮಲ್ಲಿ ಏನಾದರೂ ಅಡಗಿರುವಂತಹ ಪ್ರತಿಭೆ, ಏನು ಹಿಡನ್ ಟ್ಯಾಲೆಂಟ್ ಅಂತಾರೆ, ಅದನ್ನು ನಾವು ಕಂಡುಕೊಳ್ಬೋದಾ ಅಂತ ನಾವು ನೋಡೋಣ. ಯಾಕಂದರೆ ಈ ಪ್ರಶ್ನೆಗೆ ಸುಮಾರು ಜನಕ್ಕೆ ಈ ಪ್ರಶ್ನೆ ಇರುತ್ತೆ, ಸುಮಾರು ಜನಕ್ಕೆ ಇದನ್ನು ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ. ಅವರು ಈ ಜ್ಯೋತಿಷ್ಯರ ಹತ್ರನೂ ಹೋಗ್ತಾರೆ, ಲೈಕ್ ನಮ್ಮಲ್ಲಿ ಈ ಪ್ರತಿಭೆಯನ್ನು ಹೇಗೆ, ನನ್ನಲ್ಲಿ ಏನಾದರೂ ಪ್ರತಿಭೆ ಇದೆಯಾ, ನಾನು ಇದರಲ್ಲಿ ಹೇಗೆ ಮುಂದುವರಿಯೋದು ಅಂತೆಲ್ಲ. ಆದರೆ ನಾವು ವೇದಿಕ್ ದೃಷ್ಟಿಕೋನದಿಂದ ಒಂದು ಹೈಯರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ, ಪ್ರತಿಭೆ ಅಂತ ಏನೂ ಇಲ್ಲ, ಟ್ಯಾಲೆಂಟ್ ಅಂತ ಏನೂ ಇಲ್ಲವೇ ಇಲ್ಲ. ಇದು ಒಂದು ಆಶ್ಚರ್ಯ ಅಂತ ಅನ್ನಿಸ್ಬೋದು. ಇವಾಗ ಅಕಸ್ಮಾತ್ ಯಾರಿಗಾದ್ರೂ ಒಂದು ಒಳ್ಳೆ ವಾಯ್ಸ್ ಇದೆ, ಒಳ್ಳೆ ಧ್ವನಿ ಇದೆ, ಅವರು ಹಾಡ್ತಾರೆ, ಅದು ಒಂದು ಪ್ರತಿಭೆ ಅಂತ ನಾವು ಅನ್ಕೋತೀವಿ. ಇದು ಒಂದು ಸಿಂಗಿಂಗ್ ಪ್ರತಿಭೆ, ಒಂದು ಗಾಯನ ಮಾಡುವಂತಹ ಪ್ರತಿಭೆ ಅಂತ. ಆದರೆ ಅದು ಪ್ರತಿಭೆ ಅಲ್ಲ, ಟ್ಯಾಲೆಂಟ್ ಅಲ್ಲ, ಅದು ಅಬಿಲಿಟಿ ಅಂದರೆ ಸಾಮರ್ಥ್ಯ. ಸೊ ಇದನ್ನು ಅಬಿಲಿಟಿಗೂ ಟ್ಯಾಲೆಂಟ್ಗೂ ಒಂದು ವ್ಯತ್ಯಾಸ ಇದೆ. ಸೊ ಅಬಿಲಿಟಿ ಅಂದರೆ ಒಂದು ಸಾಮರ್ಥ್ಯ. ಈ ಸಾಮರ್ಥ್ಯ ಹೇಗೆ ಬಂದಿರುತ್ತೆ ಅಂದರೆ, ಅವರು ಹೋದ ಜನ್ಮಗಳಲ್ಲಿ ಪದೇ ಪದೇ ಯಾವುದನ್ನು ಹೆಚ್ಚು ಮಾಡಿರ್ತಾರೋ ಅದು ಅವರ ಸಂಸ್ಕಾರದಲ್ಲಿ ಹೋಗಿರುತ್ತೆ. ಸೊ ಅದು ಈ ಜನ್ಮದಲ್ಲಿ ಅದು ಮುಂದುವರಿಯುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅದೇನೇ ಅಬಿಲಿಟಿ ಆಗಿ ಕಂಡು ಬರುತ್ತೆ.